ನ್ಯೂಜಿಲೆಂಡ್ ವಿರುದ್ಧದ ಮಾಡು ಇಲ್ಲವೇ ಮಡಿ ಪಂದ್ಯಕ್ಕೆ 3 ದೊಡ್ಡ ಬದಲಾವಣೆಗಳೊಂದಿಗೆ ನಾಯಕ ಸೂರ್ಯಕುಮಾರ್ ಯಾದವ್ ಘೋಷಿಸಿದರು. ಹೊಸ ಪ್ಲೇಯಿಂಗ್ 11 ಅನ್ನು 3ನೇ ಬಾರಿ ಚಾಂಪಿಯನ್ ಆಗಲಿದೆ ಟೀಂ ಇಂಡಿಯಾ. ಯಾವುದರ ಭಯವಿತ್ತೋ ಅದೇ ಆಯಿತು. ಮುರಿದು ಹೋಯಿತು ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಓಪನಿಂಗ್ ಜೋಡಿ. ಈಗ ನ್ಯೂಜಿಲೆಂಡ್ ವಿರುದ್ಧ ಈ ಸ್ಫೋಟಕ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಜೊತೆ ಮಾಡಲಿದ್ದಾನೆ ಓಪನಿಂಗ್. ಈತ ಎದುರಾಳಿ ಬೌಲರ್ಗಳನ್ನು ಸಂಪೂರ್ಣವಾಗಿ ಕಂಗೆಡಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಟೀಂ ಇಂಡಿಯಾದಿಂದ ಆದರೂ ಹೊರಗೆ. ಅವರ ಬದಲಿಗೆ 3 ಚಾಂಪಿಯನ್ ಆಟಗಾರರು ತಂಡಕ್ಕೆ ಕೊಟ್ಟರು ಎಂಟ್ರಿ. ನಡುಗಲು ಆರಂಭಿಸಿದರು ಕಿವೀಸ್ ಬೌಲರ್ಗಳು. ಯಾರಿಗೆ ಸಿಗಲಿದೆ ಅವಕಾಶ, ಯಾರಾಗಲಿದ್ದಾರೆ ಹೊರಗೆ? ಕೋಚ್ ಗಂಭೀರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ರೂಪಿಸಿದರು ಸಾಲಿಡ್ ಪ್ಲಾನ್. ಮೈದಾನಕ್ಕಿಳಿಯಲಿದ್ದಾನೆ ಅತ್ಯಂತ ಅಪಾಯಕಾರಿ ಬ್ಯಾಟ್ಸ್ಮನ್. ಈತ ಎದುರಾಳಿ ಬೌಲರ್ಗಳನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಾನೆ. ಈ ಬೆಳವಣಿಗೆಗಳಿಂದ ನ್ಯೂಜಿಲೆಂಡ್ ತಂಡದಲ್ಲಿ ಮೂಡಿತು ಭೇದ ವಾತಾವರಣ. ಸ್ನೇಹಿತರೆ, ಟೀಂ ಇಂಡಿಯಾ ಈಗ ಟಿ20 ವರ್ಲ್ಡ್ ಕಪ್ನ 3ನೇ ಮತ್ತು ಐತಿಹಾಸಿಕ ಪ್ರಶಸ್ತಿ ಗೆಲ್ಲುವುದಕ್ಕೆ ಕೇವಲ 1 ಹೆಜ್ಜೆ ದೂರದಲ್ಲಿದೆ. ತಂಡದಲ್ಲಿ ಉತ್ಸಾಹ ಮತ್ತು ಜೋಶ್ ತುಂಬಿಕೊಂಡಿದೆ. ಸೂಪರ್ 8ನ ಕೊನೆಯ ಪಂದ್ಯ ಹಾಗೂ ಸೆಮಿಫೈನಲ್ನಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದ್ದು ಪ್ರಶಸ್ತಿ ಗೆಲ್ಲುವ ಪ್ರಮುಖ ಫೇವರಿಟ್ ಆಗಿ ಹೊರಹೊಮ್ಮಿದೆ. ಆದರೆ ಈ ನಡುವೆ 3 ಪ್ರಮುಖ ಆಟಗಾರರು ಔಟ್ ಆಫ್ ಫಾರ್ಮ್ ಆಗಿರುವುದರಿಂದ ತಂಡದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ. ಇದರ ಪರಿಣಾಮವಾಗಿ ಭಾರತೀಯ ಅಭಿಮಾನಿಗಳು 2 ಗುಂಪುಗಳಾಗಿ ವಿಭಜಿತರಾಗಿದ್ದಾರೆ. ಕೆಲ ಅಭಿಮಾನಿಗಳು ಫೈನಲ್ ಪಂದ್ಯದಲ್ಲಿ ಭಾರತ ತನ್ನ ಅತ್ಯಂತ ಬಲಿಷ್ಠ ತಂಡವನ್ನು ಮೈದಾನಕ್ಕಿಳಿಸಬೇಕು ಎಂದು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಈಗಿರುವ ಗೆಲುವಿನ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಅಗತ್ಯವಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಈಗ ಮುಖ್ಯವಾದದ್ದು ಪ್ರದರ್ಶನ. ಅದಕ್ಕಾಗಿಯೇ ನಾಯಕ ಸೂರ್ಯಕುಮಾರ್ ಯಾದವ್ ಪ್ಲೇಯಿಂಗ್ 11ನಲ್ಲಿ 3 ಹೊಸ ಆಟಗಾರರನ್ನು ಸೇರಿಸಿದ್ದಾರೆ. ಈ 3 ಆಟಗಾರರು ಟೀಂ ಇಂಡಿಯಾಗೆ ಗೇಮ್ ಚೇಂಜರ್ ಆಗುವ ಸಾಮರ್ಥ್ಯ ಹೊಂದಿದ್ದಾರೆ. ಭಾರತೀಯ ತಂಡ ಭಾನುವಾರ ನ್ಯೂಜಿಲೆಂಡ್ ವಿರುದ್ಧ ಕಪ್ ಗೆಲ್ಲುವ ಉದ್ದೇಶದಿಂದ ಮೈದಾನಕ್ಕಿಳಿಯುವಾಗ ತಂಡದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಬಹುದು. ಅಭಿಷೇಕ್ ಶರ್ಮಾ ತಂಡದ ನಿರ್ವಹಣಾ ಮಂಡಳಿಗೆ ತಲೆನೋವಾಗಿದ್ದಾರೆ. ವರ್ಲ್ಡ್ ಕಪ್ ಆರಂಭಕ್ಕೂ ಮೊದಲು ಅವರು ಭಾರತೀಯ ಬ್ಯಾಟಿಂಗ್ನ ಪ್ರಮುಖ ಆಧಾರ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಈ ಟೂರ್ನಮೆಂಟ್ನಲ್ಲಿ ಅವರು ತುಂಬಾ ದುರ್ಬಲ ಪ್ರದರ್ಶನ ನೀಡಿದ್ದಾರೆ. 7 ಪಂದ್ಯಗಳಲ್ಲಿ ಅವರು ಕೇವಲ 89 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಅವರ ಸರಾಸರಿ 12.71 ಮತ್ತು ಸ್ಟ್ರೈಕ್ ರೇಟ್ 130.88. ಇದರಲ್ಲಿ ಜಿಂಬಾಬ್ವೆ ವಿರುದ್ಧ ಮಾಡಿದ ಅರ್ಧಶತಕವೂ ಸೇರಿದೆ. ಈ ಹಿನ್ನೆಲೆ ಅಭಿಷೇಕ್ ಶರ್ಮಾ ಅವರನ್ನು ಹೊರಗಿಡುವುದು ಉತ್ತಮ ಎನ್ನಲಾಗುತ್ತಿದೆ, ಏಕೆಂದರೆ ಅವರ ಪ್ರದರ್ಶನ ಸಂಪೂರ್ಣವಾಗಿ ಕುಸಿದಿದೆ. ಹೀಗಾಗಿ ಅವರ ಬದಲಿಗೆ ನಾಯಕ ಸೂರ್ಯಕುಮಾರ್ ಯಾದವ್ ಒಂದು ಟ್ರಂಪ್ ಕಾರ್ಡ್ ಆಟಗಾರನನ್ನು ತಂಡದಲ್ಲಿ ಸೇರಿಸಬಹುದು. ಈ ಆಟಗಾರ ತನ್ನ ಸಾಮರ್ಥ್ಯದಿಂದಲೇ ಪಂದ್ಯವನ್ನು ಗೆಲ್ಲಿಸುವ ಶಕ್ತಿ ಹೊಂದಿದ್ದಾನೆ. ಫೈನಲ್ನಂತಹ ದೊಡ್ಡ ಪಂದ್ಯದಲ್ಲಿ ತಂಡದ ಮ್ಯಾನೇಜ್ಮೆಂಟ್ ಗೆಲುವಿನ ಕಾಂಬಿನೇಷನ್ನಲ್ಲಿ ಬದಲಾವಣೆ ಮಾಡಿದರೆ ಅಭಿಷೇಕ್ ಶರ್ಮಾ ಬದಲಿಗೆ ರಿಂಕು ಸಿಂಗ್ಗೆ ಪ್ಲೇಯಿಂಗ್ 11 ಅವಕಾಶ ಸಿಗಬಹುದು. ರಿಂಕು ಸಿಂಗ್ ದೊಡ್ಡ ಪಂದ್ಯಗಳ ದೊಡ್ಡ ಆಟಗಾರನೆಂದು ಪರಿಗಣಿಸಲಾಗುತ್ತದೆ. ಅವರು ಕೆಳಕ್ರಮದಲ್ಲಿ ಬಂದು ಪಂದ್ಯವನ್ನು ಫಿನಿಶ್ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಇನ್ನೊಂದೆಡೆ ವರುಣ್ ಚಕ್ರವರ್ತಿ ದುಬಾರಿ ಬೌಲರ್ ಆಗಿ ಪರಿಣಮಿಸುತ್ತಿದ್ದಾರೆ. ಅವರು ನಿರಂತರವಾಗಿ ಹೆಚ್ಚು ರನ್ ನೀಡುತ್ತಿದ್ದಾರೆ. ಇದರ ಪರಿಣಾಮವಾಗಿ ಭಾರತೀಯ ತಂಡ ಎದುರಾಳಿ ತಂಡದ ಮೇಲೆ ನಿಯಂತ್ರಣ ಸಾಧಿಸಲು ಕಷ್ಟಪಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಭಾರತದ ಬಳಿ ಕುಲ್ದೀಪ್ ಯಾದವ್ ಎಂಬ ಉತ್ತಮ ಆಯ್ಕೆಯೂ ಇದೆ. ವರುಣ್ ಚಕ್ರವರ್ತಿ ಕಿವೀಸ್ ತಂಡದ ವಿರುದ್ಧ 4 ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 4 ವಿಕೆಟ್ ಪಡೆದಿದ್ದಾರೆ. ಆದರೆ ಕುಲ್ದೀಪ್ ಯಾದವ್ 8 ಪಂದ್ಯಗಳಲ್ಲಿ 9 ವಿಕೆಟ್ ಪಡೆದಿದ್ದಾರೆ. ಚೈನಾಮ್ಯಾನ್ ಬೌಲರ್ ಕುಲ್ದೀಪ್ ಯಾದವ್ ಅವರನ್ನು ವಿಕೆಟ್ ತೆಗೆದುಕೊಳ್ಳುವ ಬೌಲರ್ ಎಂದು ಪರಿಗಣಿಸಲಾಗುತ್ತದೆ. ಅವರು ತಮ್ಮ ಸಾಮರ್ಥ್ಯದಿಂದಲೇ ಟೀಂ ಇಂಡಿಯಾವನ್ನು ಚಾಂಪಿಯನ್ ಮಾಡುವ ಶಕ್ತಿ ಹೊಂದಿದ್ದಾರೆ. ಇದೇ ಕಾರಣದಿಂದ ಫೈನಲ್ ಪಂದ್ಯದಲ್ಲಿ ಅವರನ್ನು ಎಕ್ಸ್ ಫ್ಯಾಕ್ಟರ್ ಆಗಿ ಬಳಸುವ ಸಾಧ್ಯತೆ ಇದೆ. ಇನ್ನೊಂದು 3ನೇ ಬದಲಾವಣೆಯಾಗಿ ಹರ್ಷದೀಪ್ ಸಿಂಗ್ ಅವರನ್ನು ಹೊರಗಿಟ್ಟು ಅವರ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರನ್ನು ತಂಡದಲ್ಲಿ ಸೇರಿಸಬಹುದು. ಮೊಹಮ್ಮದ್ ಸಿರಾಜ್ ಟೀಂ ಇಂಡಿಯಾಗೆ ಗೇಮ್ ಚೇಂಜರ್ ಆಗಬಹುದು. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಹೀಗಿರಬಹುದು. ಫೈನಲ್ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಜೊತೆ ಇಶಾನ್ ಕಿಶನ್ ಆರಂಭಿಕರಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ನಡೆಯುತ್ತಿರುವ ಟೂರ್ನಮೆಂಟ್ನಲ್ಲಿ ಅಭಿಷೇಕ್ ಶರ್ಮಾಗೆ ನಿರಂತರವಾಗಿ ಅವಕಾಶಗಳನ್ನು ನೀಡಲಾಗಿತ್ತು. ಆದರೆ ಅವರು ಆ ನಿರೀಕ್ಷೆಗಳಿಗೆ ತಕ್ಕಂತೆ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಇನ್ನೊಂದೆಡೆ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅವರಿಗೆ ಸಿಕ್ಕ ಅವಕಾಶಗಳನ್ನು 2 ಕೈಗಳಿಂದ ಬಳಸಿಕೊಂಡಿದ್ದಾರೆ. ಇದರಿಂದ ಫೈನಲ್ ಪಂದ್ಯದಲ್ಲಿ ನಾಯಕ ಮತ್ತು ಕೋಚ್ ಸ್ಯಾಮ್ಸನ್ ಕಿಶನ್ ಜೋಡಿಯೊಂದಿಗೆ ಮುಂದುವರಿಯುವ ಸಾಧ್ಯತೆ ಹೆಚ್ಚು ಕಾಣಿಸುತ್ತಿದೆ. ಮಿಡಲ್ ಆರ್ಡರ್ನ ಹೊಣೆಗಾರಿಕೆ ವಿಶೇಷವಾಗಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಅವರ ಭುಜಗಳ ಮೇಲೆ ಇರುತ್ತದೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರ ಪ್ರದರ್ಶನವು ಈ ಟೂರ್ನಮೆಂಟ್ನಲ್ಲಿ ವಿಶೇಷವಾಗಿ ಉತ್ತಮವಾಗಿರಲಿಲ್ಲ. ಆದರೆ ಇತರ ಕ್ಷೇತ್ರಗಳಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಆರಂಭಿಕ ಪಂದ್ಯಗಳಲ್ಲಿ ವಿಫಲವಾದ ನಂತರ ತಿಲಕ್ ವರ್ಮಾ ಮತ್ತೆ ಉತ್ತಮ ಲಯವನ್ನು ಹಿಡಿದಿದ್ದಾರೆ. ಇನ್ನೊಂದೆಡೆ ರಿಂಕು ಸಿಂಗ್ ಅವರ ಬ್ಯಾಟಿಂಗ್ ಬಗ್ಗೆ ಇಡೀ ವಿಶ್ವಕ್ಕೆ ಚೆನ್ನಾಗಿ ತಿಳಿದಿದೆ. ಬಹಳ ಕಡಿಮೆ ಸಮಯದಲ್ಲೇ ಅವರು ಪಂದ್ಯವನ್ನು ಫಿನಿಶ್ ಮಾಡುವ ಕಲೆಯನ್ನು ಚೆನ್ನಾಗಿ ಕಲಿತಿದ್ದಾರೆ. ಫೈನಲ್ ಪಂದ್ಯದಲ್ಲಿಯೂ ಭಾರತೀಯ ತಂಡ 3 ಆಲ್ರೌಂಡರ್ ಆಟಗಾರರೊಂದಿಗೆ ಮೈದಾನಕ್ಕಿಳಿಯುವ ಸಾಧ್ಯತೆ ಇದೆ. ಈ ಆಲ್ರೌಂಡರ್ ಆಟಗಾರರು ಬೇರೆ ಯಾರೂ ಅಲ್ಲ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಮತ್ತು ಅಕ್ಷರ್ ಪಟೇಲ್. ಈ 3 ಆಟಗಾರರು ಚೆಂಡಿನ ಜೊತೆಗೆ ಬ್ಯಾಟ್ನಿಂದಲೂ ಪಂದ್ಯದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ನಡೆಯುತ್ತಿರುವ ಟೂರ್ನಮೆಂಟ್ನಲ್ಲಿ ಅವರು ಉತ್ತಮ ಫಾರ್ಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವೇಗದ ಬೌಲಿಂಗ್ ಜವಾಬ್ದಾರಿ ಮುಖ್ಯವಾಗಿ ಜಸ್ಪ್ರೀತ್ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಭುಜಗಳ ಮೇಲೆ ಇರುತ್ತದೆ. ನಡೆಯುತ್ತಿರುವ ಟೂರ್ನಮೆಂಟ್ನಲ್ಲಿ ಈ ಇಬ್ಬರು ಬೌಲರ್ಗಳು ಶಕ್ತಿಶಾಲಿ ಬೌಲಿಂಗ್ ಪ್ರದರ್ಶನ ನೀಡಿದ್ದಾರೆ. ಮುಖ್ಯ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯಲಿರುವ ಫೈನಲ್ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.